ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಇವಾಗ ಏನೈತಲ್ಲ ಇನ್ನೊಂದು ಸ್ವಲ್ಪ ದಿನ ಟೈಲರಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕಾಗಂಗಿಲ್ಲ. ಟೈಮ್ ಸಿಕ್ತು ಅಂತಂದ್ರೆ ಖಂಡಿತವಾಗ್ಲೂ ಬ್ಲೌಸ್ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಶೇರ್ ಮಾಡಿರ್ತೀನಿ. ಇಲ್ಲ ಅಂತಂದರೆ ಲಾಗ್ ವಿಡಿಯೋನ ಕಂಟಿನ್ಯೂ ಮಾಡಿರ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಆದಷ್ಟು ನನಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲತ್ತೀನಿ. ಇವತ್ತು ಇಲ್ಲಿ ನೋಡ್ತಾ ಇರ್ಬೋದು ಮುಂಜಾನೆ ಟೈಮ್ ಒಳಗೆ ಒಂದು ಸ್ವಲ್ಪ ಶೇಂಗಾ ಏನೈತಲ್ಲ ಇವಾಗ ಕಂಟಿನ್ಯೂಸ್ ಆಗಿ ಮಳೆ ಹತ್ತಿರೋದ್ರಿಂದ ಶೇಂಗಾ ಜಾಸ್ತಿ ಇಲ್ಲಂತ ನೋಡ್ತಾ ಇರ್ಬೋದು ನೀವು. ಒಂದು ಬಳ್ಳಿಗೆ ಏನೈತಲ್ಲ 5-6 ಕಾಯಿ ಈ ರೀತಿ ಅದಾವ. ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ ಏನೈತಲ್ಲ ಮಳೆನೇ ಚಲೋ ಐತಿ, ಹೀಗಾಗಿ ಜಾಸ್ತಿ ಏನೈತಲ್ಲ ಶೇಂಗಾ ಉಳ್ದು ಕಾಯಿನ ಆಗಿಲ್ಲ ನೋಡ್ರಿ. ಇಷ್ಟ ಮಾರ್ನಿಂಗ್ ಟೈಮ್ ಒಳಗೆ ಬಂದ ಇಷ್ಟು ಮೇವು ಮಾಡೋದಾಯಿತು ಮತ್ತು ಶೇಂಗಾ ಕೀಳೋದಾಯ್ತು ಅಂಥೇಳಿ ಇಷ್ಟ ಕ್ಲೀನ ಮಾಡೇನಿ. ಇನ್ನೂ ಎಲ್ಲ ಇನ್ನೂ ಕೆಲಸ ಭಾಳ ಐತಿ, ಹೀಗಾಗಿ ಟೈಲರಿಂಗ್ ವಿಡಿಯೋನ ಹಾಕ್ಲಿಕ್ಕಾಗಿಲ್ಲ. ಇವಾಗ ಏನೈತಲ್ಲ ಶೇಂಗಾ ಇದನ್ನಷ್ಟು ಕಿತ್ಕೊಂಡು ಅಲ್ಲಿ ಏನೋ ತೋರ್ಸ್ಲತ್ತನಲ್ಲ ಏನೋ ಗೊಂಜಾಳದು ಐತಿ. ಇದೆಲ್ಲ ಕೆಲಸ ಕಂಪ್ಲೀಟ್ ಆದ ನಂತರ ಇನ್ನು ಟೈಲರಿಂಗ್ನ ಸ್ಟಾರ್ಟ್ ಆಗಬೇಕು. ಟೈಮ್ ಬಂದೀಗ ಸಂಜೆ 4 ಗಂಟೆ ಆಗೈತೆ ನೋಡ್ರಿ. ಇವಾಗ ಏನೈತಲ್ಲ 4ರಿಂದ 5:30 1:30 ಗಂಟೆ ಏನೈತಲ್ಲ ಇಲ್ಲಿ ಕೆಲಸ ಮುಗಿಸ್ಕೊಂಡಾದ ನಂತರ 5:30 ಗಂಟೆ ತನಕ ಏನೈತಲ್ಲ ಕೆಲಸ ಮುಗಿಸ್ಕೊಂಡು ನಂತರ ಇನ್ನು ಎಮ್ಮೆ ಹಿಂಡೋದು ಮತ್ತು ಸಂಜೆ ಕೆಲಸ ಇರ್ತಾವೆ, ಅಡುಗೆ ಮಾಡೋದು ಕೆಲಸ ಆಗತ್ತೆ. ಹೀಗಾಗಿ ಸ್ಟಿಚಿಂಗ ಮಾಡ್ಲಿಕ್ಕಾಗಂಗಿಲ್ಲ. ಇದ್ರೊಳಗೆ ಮೇವು ಮಾಡೋದ್ರ ಜೊತೆಗೆ ಶೇಂಗಾ ಕೀಳೋದು ಸ್ಟಾರ್ಟ್ ಆಯ್ತು ನೋಡ್ರಿ. ಹಳ್ಳಿ ಒಳಗೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಈ ರೀತಿಯಾಗಿ ಹೊಲ ಮನೆ ಕೆಲಸ ಹಿಂಗಿರ್ತಾವೆ ನೋಡ್ರಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಇಷ್ಟ ಆಯಿತು ಅಂತಂದರೆ ನಾನು ಹಳ್ಳಿ ವಿಡಿಯೋ ಜೊತೆಗೆ ಟೈಲರಿಂಗ್ ವಿಡಿಯೋನ ಶೇರ್ ಮಾಡ್ತಾಯಿರ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಮನೆಯ ಕೆಲಸ ಕಂಪ್ಲೀಟ್ ಆದ ನಂತರ ಸಂಜೆ ಟೈಮ್ ಒಳಗೆ ದನಗಳಿಗೆ ಮೇವು ಮಾಡೋದು ಆಯಿತು ಮತ್ತು ಶೇಂಗಾ ಕೀಳೋದು ಅಂಥೇಳಿ ಹೊಲದೊಳಗೆ ಬಂದಿದ್ವಿ. ಹೀಗಾಗಿ ಒಂದಿಷ್ಟು ಸಿಸ್ಟರ್ಸು ಕೂಡ ಸಬ್ಸ್ಕ್ರೈಬರ್ಸ್ ನಮ್ಗೆ ಕಮೆಂಟ್ ಕೂಡ ಮಾಡಿದ್ರು, ಕೇಳತ್ತಿರು ಯಾಕ್ರಿ ಸರಿಯಾಗಿ ವಿಡಿಯೋ ಹಾಕ್ತಿಲ್ಲ ಅಂಥೇಳಿ. ವಿಡಿಯೋ ಮಾಡಿರ್ತೀನಿ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗಂಗಿಲ್ಲ. ಹೀಗಾಗಿ ಒಂದಿಷ್ಟು ಇನ್ನೂ ಬ್ಲೌಸಸ್ ತುಂಬಾ ಸ್ಟಾಕ್ ಅದಾವ. ಇದು ದಸರಾ ಆದ ನಂತರ ಬ್ಲೌಸ್ನ ಸ್ಟಿಚ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತೀಗ ಹೊಲದೊಳಗೆ ಕೆಲಸ ಬಂದು ಹೀಗಾಗಿ ಏನೈತಲ್ಲ ಇನ್ನೊಂದು 8-10 ದಿನ ಏನೈತಲ್ಲ ಒಂದಿಷ್ಟು ಹೊಲದೊಳಗೆ ಕೆಲಸ ಕಂಪ್ಲೀಟ್ ಆದ ನಂತರ ಟೈಲರಿಂಗ್ ಕಡೆ ನೋಡ್ತೀನಿ. ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ನಾವು ಬಟ್ಟೆನ ಮನೆ ಕೆಲಸ ಮಾಡ್ಕೊಂಡು ಬಟ್ಟೆನ ಸ್ಟಿಚ್ ಮಾಡ್ತೀನಿ ಅಂದ್ರೂ ಆಗಂಗಿಲ್ಲ. ದನ ಕರು ಇರ್ತಾವೆ, ಹೊಲದೊಳಗೆ ಕೆಲಸ ಇರ್ತೈತಿ. ಹಳ್ಳಿ ಒಳಗಂತಂದ್ರೆ ನಾವು ಸೆಪ್ರೇಟಾಗಿ ಕಂಟಿನ್ಯೂಸ್ ಆಗಿ ಟೈಲರಿಂಗ್ಗೆ ಟೈಮಿಂಗ್ ಕೊಡ್ಲಿಕ್ಕೆ ಆಗಂಗಿಲ್ಲ. ಹೀಗಾಗಿ ಇನ್ನೊಂದಿಷ್ಟು ಆರಿ ವರ್ಕ್ ಏನೈತಲ್ಲ ನಮ್ಮ ಮೊನ್ನೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ, ಸೊ ಆ ಆರಿ ವರ್ಕ್ ಕೂಡ ಇವಾಗ ಕಂಪ್ಲೀಟ್ ಮಾಡೀನಿ. ಬ್ಯಾಕ್ ನೆಕ್ ಡಿಸೈನ್ ಕೂಡ ಮೊದಲಿಗೆ ಕಂಪ್ಲೀಟ್ ಆಗಿತ್ತು, ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಲ್ಲ. ಹಾಗೆ ಸ್ಲೀವ್ ಕೂಡ ಕಂಪ್ಲೀಟ್ ಮಾಡಿದೆ. ಫ್ರಂಟ್ ಸೈಡು ರೈಟ್ ಸೈಡ್ ಏನು ಡಿಸೈನ್ ಇರುತ್ತಲ್ಲ ಅದನ್ನು ಕೂಡ ವರ್ಕ್ ಮಾಡೋದು ಕಂಪ್ಲೀಟ್ ಮಾಡಿದೆ. ಇನ್ನೇನೈತಲ್ಲ ಜಸ್ಟ್ ಲೈನಿಂಗ್ ಕೂಡ ಕಟ್ ಮಾಡಿಟ್ಟೇನೆ, ಇನ್ನು ಸ್ಟಿಚಿಂಗ್ ಮಾಡೋದೈತಿ. ಆ ಒಂದು ವರ್ಕ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೂ ಒಂದಿಷ್ಟು ಬ್ಲೌಸಸ್ ಅದಾವ ಮತ್ತು ಇನ್ನೂ ಒಂದು ಸ್ವಲ್ಪ ಬ್ಲೌಸ್ ಇದ್ದು ನೋಡಿರಿ, ಒಂದು 7-8 ಬ್ಲೌಸ್ ಇದ್ವು. ನಂತರ ಹೊಲಿದ್ರೆ ಬಂದಿತ್ತು ಅಂತ ಹೇಳಿ ಕೆಲಸ ಮಾಡ್ಕೋಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಅಷ್ಟರೊಳಗೆ ಇನ್ನೂ ಒಂದಿಷ್ಟು ಬ್ಲೌಸಸ್ ಅದಾವ ಮತ್ತು 15-16 ಬ್ಲೌಸಸ್ ಬಂದಾವ. ಹಳ್ಳಿ ಅಂತಂದ್ರೂ ಒಂದಿನ ಕಸ್ಟಮರ್ಸ್ ಬ್ಲೌಸ್ ಇಲ್ಲ ಅಂತ ಅನ್ನಂಗಿಲ್ಲ ನೋಡ್ರಿ, ಕಂಟಿನ್ಯೂಸ್ ಆಗಿ ಬ್ಲೌಸಸ್ ಇರ್ತಾವೆ. ಇನ್ನೂ ಒಂದು ಸ್ವಲ್ಪ ಏನೈತಲ್ಲ ನನಗೆ ಪೇಮೆಂಟ್ ಯಾರು ಅಂತಂದ್ರೆ ಬ್ಲೌಸ್ಗೆ ತಕ್ಕಂಗೆ ಯಾರು ನಂಗೆ ಅಮೌಂಟ್ ಕೊಡೋಂಗಿಲ್ಲಲ್ಲ ಅವರು ಕೂಡ ನಾ ಅವಾಯ್ಡ್ ಮಾಡೇನಂತ ಹೇಳ್ಬೋದು. ನಾನು ಒಂದೊಂದು ಟೈಲರಿಂಗ್ ಮೋಟಿವೇಶ್ನಲ್ ವಿಡಿಯೋ ಒಳಗೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಯಾಕಂತಂದರೆ ಯಾರಾದರೂ ನಮ್ಗೆ ಬ್ಲೌಸ್ಗೆ ತಕ್ಕಂಗೆ ಅಮೌಂಟ್ ಕಡಿಮೆ ಕೊಡ್ಲಾಕತ್ರು ಅಂತಂದ್ರೆ ಖಂಡಿತವಾಗ್ಲೂ ಅವರು ಬ್ಲೌಸಸ್ನ ಹೊಲಿಯೋದು ಸ್ಟಾಪ್ ಮಾಡ್ತೀನಿ. ಇವಾಗ ಒಂದಿಷ್ಟು ಕಸ್ಟಮರ್ಸ್ಗೆ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಕೊಡಂಗಿಲ್ಲತ್ತ ಡೈರೆಕ್ಟಾಗಿ ಹೇಳಿಬಿಟ್ಟೇನೆ. ಯಾಕಂತಂದರೆ ನಾವು ಒಂದಿಷ್ಟು ಹೊಲದೊಳಗೆ ಕೂಡ ಕೆಲಸ ಇರ್ತೈತಿ. ಕೆಲಸ ಬಿಟ್ಟು ನಾವು ಟೈಮಿಂಗ್ ಕೊಟ್ಟು ನಾವು ಟೈಲರಿಂಗ್ ಬಟ್ಟೆನ ಸ್ಟಿಚ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ತಕ್ಕಂಗೆ
ರೇಟ ಕೊಡಬೇಕಾಗ್ತೈತಿ. ಇವಾಗ ಟೈಮ್ ಕೊಟ್ಟು ಅದಕ್ಕೊಂದಿಷ್ಟು ಐಟಮ್ಸ್ ಕೂಡ ನಾವು ಖರ್ಚು ಮಾಡಿರ್ತೀವಿ. ಹೀಗಾಗಿ ಅದಕ್ಕೆ ಬ್ಲೌಸ್ಗೆ ತಕ್ಕಂಗೆ ಅಮೌಂಟ್ ಯಾರು ಕೊಡ್ತಾರಲ್ಲ ಜಾಸ್ತಿ ಸ್ಟಿಚ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ಡೈರೆಕ್ಟಾಗಿಯೇ ನನಗೆ ಸ್ಟಿಚ್ ಮಾಡಿಕೊಡೋಕ್ಕಾಗಂಗಿಲ್ಲ ಅಂತ ಹೇಳಿ ಒಂದಿಷ್ಟು ಬ್ಲೌಸಸ್ ಕೂಡ ನಾನು ವಾಪಸ್ ಕಳಿಸಿದ್ದು ಉಂಟು. ಯಾಕಂತಂದ್ರೆ ಇವಾಗ ಮನೇಲಿ ನೋಡ್ತಾ ಇರ್ಬೋದು, ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ನಾವು ಒಂದಿಷ್ಟು ಟೈಲರಿಂಗ್ನ ಸ್ಟಾರ್ಟ್ ಮಾಡಿರ್ತೀವಿ. ಇವಾಗ ಬ್ಲೌಸ್ ಕೂಡ ಫಿಟ್ಟಿಂಗ್ ಕರೆಕ್ಟಾಗಿದೆ ಮತ್ತು ನಮ್ಗೆ ಹೈ ಲೆವೆಲ್ ವರ್ಕ್ ಕೂಡ ಬೇಕು. ಮತ್ತು ಡಿಸೈನ್ಸ್ ಸಿಂಪಲ್ ಡಿಸೈನ್ ಅಂದರೂ ಆಗಂಗಿಲ್ಲ. ಒಳ್ಳೊಳ್ಳೆ ಮತ್ತು ಸ್ಟೋನ್ ಲೇಸ್ ಹಚ್ಚಿ ಡಿಸೈನ್ಸ್ ಕೂಡ ಕೇಳ್ತಾರೆ. ಬಟ್ ಕೊಡ್ಲಿಕ್ಕೆ ಅಮೌಂಟ್ ಕಡಿಮೆ ಕೊಡ್ತಿರ್ತಾರೆ. ಹೀಗಾಗಿ ನಾನೇನೈತಲ್ಲ ಕಡಿಮೆ ಅಮೌಂಟ್ ಕೊಡ್ಲಕತ್ರು ಅಂತಂದ್ರೆ ನಾನು ಸ್ಟಿಚಿಂಗ್ ಮಾಡಿಕೊಡಂಗಿಲ್ಲ ಅಂತ ಹೇಳಿ ಡೈರೆಕ್ಟಾಗಿ ಒಂದಿಷ್ಟು ಜನರನ್ನು ನಾನು ದೂರದಿಂದ ಬರ್ತಿದ್ರು. ಬಟ್ ನಾ ಅಮೌಂಟ್ ಕೊಡದೇ ಇರೋ ಕಾರಣಕ್ಕಾಗಿ ಏನು 10-20 ರೂಪಾಯಿ ಕಡಿಮೆ ಕೊಟ್ಟರು ಪರವಾಗಿಲ್ಲ. ತುಂಬಾ 100-200 ಈ ರೀತಿಯಾಗಿ ಫುಲ್ ಅಮೌಂಟಲ್ಲಿ ಕಡಿಮೆ ಮಾಡ್ಲಕ್ಕಂತರು ಅಂತಂದರೆ ನಮ್ಗೆ ಉಳಿತಾಯ ಅನ್ನೋದು ಆಗಂಗಿಲ್ಲ. ಯಾಕಂತಂದ್ರೆ ಇವಾಗ ನಾವು ಕಂಟಿನ್ಯೂಸ್ ಆಗಿ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೂ ಇವಾಗ ಏನೈತಲ್ಲ ನೀವು ನೋಡ್ತಾ ಇರ್ಬೋದು, ನಾನು ಕೆಲವೊಂದಿಷ್ಟು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ನೆಲ್ಲ ಎಲ್ಲ ಕೂಡ ನಾನು ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡುವಾಗ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಕೂಡ ನನ್ನ ಬ್ಲೌಸ್ ಅಂತೂ ಇನ್ನೂ ಸ್ಟಿಚಿಂಗ್ ಮಾಡೇ ಇಲ್ಲ. ಹೀಗಾಗಿ ನೀವು ನೋಡ್ತಾ ಇರ್ಬೋದು ಕಂಟಿನ್ಯೂಸ್ ಆಗಿ ಕಸ್ಟಮರ್ಸ್ ಬ್ಲೌಸಸ್ ಕೂಡ ಇರ್ತವೆ. ಯಾಕಂತಂದ್ರೆ ಫಿಟ್ಟಿಂಗ್ ಕರೆಕ್ಟಾಗಿತ್ತು ಅಂತಂದ್ರೆ ಬೇರೆ ಕಡೆ ಹೋದರೂ ಕೂಡ ಮತ್ತು ರಿಟರ್ನ್ ನಮ್ಮ ಹತ್ರನ ಬಂದು ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗಿರೋರು ಉಂಟು. ಯಾಕಂತಂದರೆ ಇವಾಗ ಕರೆಕ್ಟಾಗಿ ನಾವು ಒಂದಿಷ್ಟು ಆ ಕಡೆ ಈ ಕಡೆ ಆದರೂ ನಡೆಯೋಂಗಿಲ್ಲ. ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂದಮೇಲೆ ಅಮೌಂಟ ಏನೈತಲ್ಲ ನಾವು ಟೈಮ್ ಸ್ಪೆಂಡ್ ಮಾಡಿ ಹೊಲ್ದಿರ್ತೀವಿ ಅಂತಂದ್ರೆ ಅಮೌಂಟ್ ಕೊಡಬೇಕಾಗ್ತೈತೆ. ಆ ಟೈಲರಿಂಗ್ ಒಳಗಂತಂದ್ರೂ ತುಂಬಾ ಕಷ್ಟ ಐತಿ. ಎಲ್ಲ ಒಂದು ಟೈಲರ್ಸ್ಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗೇ ಇರ್ತೈತಿ. ಮತ್ತು ಒಂದಿಷ್ಟು ದಿನ ವಿಡಿಯೋಗಳು ಕೂಡ ನಾನು ಹೇಳಿರೋರು ಕೇಳಿದ್ದೀನಿ. ಯಾಕಂತಂದರೆ ಎಲ್ಲ ಕಡೆ ಒಂದೇ ಕಡೆ ಅಂತ ಹೇಳಿ ಎಲ್ಲ ಕಡೆನೂ 5 ಬೆರಳು ಸೌನ್ ಇರೋಂಗಿಲ್ಲ. ಹೀಗಾಗಿ ಎಲ್ಲ ಕೂಡ ಹಿಂಗೆ ಮಾಡ್ತಾಯಿರ್ತಾರೆ. ಏನೈತಲ್ಲ ಇನ್ನೊಂದಿಷ್ಟು ಕಸ್ಟಮರ್ಸ್ ಏನದಾರಲ್ಲ ಅವ್ರಿಗೆ ಕೂಡ ಗೊತ್ತಿರ್ತೈತಿ ಟೈಮ್ ಸ್ಪೆಂಡ್ ಮಾಡಿ ಹಿಂಗೆ ಸ್ಟಿಚಿಂಗ್ ಮಾಡಿರ್ತಾರಲ್ಲ ಅಂತ ಹೇಳಿ. ಏನೈತಲ್ಲ ನಾವು ಒಂದು ಬ್ಲೌಸ್ಗೆ ಒಂದು ಅಮೌಂಟ್ ಹೇಳಿನಿ ಅಂತಂದ್ರೆ ಅಷ್ಟು ಕೊಟ್ಬಿಟ್ಟು ತೊಗೊಂಡು ಹೋಗಿರ್ತಾರೆ. ಅಂತ ಆಮೇಲೆ ಇನ್ನೊಂದು ಏನಂತಂದ್ರೆ ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗಿ ಅಮೌಂಟನ್ನ ನಮ್ಗೆ ಸರಿಯಾದ ಟೈಮ್ಗೆ ಕೊಡ್ತಿರಂಗಿಲ್ಲ. ಅದು ಕೂಡ ಪ್ರಾಬ್ಲಮ್ ಆಗಿರ್ತೈತಿ. ಇವಾಗ ಏನೈತಲ್ಲ ಇಲ್ಲೇ ಅಕ್ಕಪಕ್ಕದಲ್ಲಿ ಅಂತಂದ್ರೆ ಬೇಕಾದ ಅರ್ಧಾರ ಅಂತ ಹೇಳಿ ನಾವು ಬ್ಲೌಸಸ್ನ ಸ್ಟಿಚ್ ಮಾಡಿ ಕೊಟ್ಟಿರ್ತೀವಿ. ಏನೋ ಒಂದಿಷ್ಟು 8-10 ದಿನ ಪರವಾಗಿಲ್ಲ. ಅಂತಂದರೆ ನಮಗೂ ಫ್ಯಾಮಿಲಿ ಅಂದಮೇಲೆ ಏನಾದರೂ ಖರ್ಚು ಅನ್ನೋದು ಬರ್ತಿರ್ತಾವೆ. ಹೀಗಾಗಿ ಒಂದು ಆದಷ್ಟು ಅಮೌಂಟನ್ನ ಕ್ಲಿಯರ್ ಮಾಡಿ ಬ್ಲೌಸಸ್ ಹೋದ್ರೆ ನಮಗೂ ಕೂಡ ಹೆಲ್ಪ್ ಆಗ್ತಿರ್ತೈತಿ. ನಾ ಏನೈತಲ್ಲ ಯಾವುದೇ ಕಾರಣಕ್ಕೂ ನಂಗೆ ಅಮೌಂಟನ್ನ ಕೊಟ್ಬಿಟ್ಟು ಒಯ್ಯಿರಿ ಅಂತ ಹೇಳಂಗಿಲ್ಲ. ಯಾಕಂತಂದ್ರೆ ಒಂದು ಎಲ್ಲ ಕಸ್ಟಮರ್ಸ್ ಏನೈತಲ್ಲ ಏನೋ ಒಂದು ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಟೈಮಿಂಗ್ ಆದರೂ ಕೂಡ ಎಲ್ಲ ಅಮೌಂಟನ್ನ ಕೊಟ್ಬಿಡ್ತಾರೆ. ಹೀಗಾಗಿ ಯಾವುದೇ ರೀತಿಯಾಗಿ ಯಾರೂ ಕೂಡ ಅಮೌಂಟ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡೋಂಗಿಲ್ಲ, ಕರೆಕ್ಟಾಗಿ ಕೊಡ್ತಾರೆ. ಏನು ಒಂದಿಷ್ಟು ಜನ ಕೊಡ್ಲಿಕ್ಕೆ ಹಿಂದೇಟು ಹಾಕ್ತಾರಲ್ಲ ಅಂಥವ್ರ ಬ್ಲೌಸಸ್ನ ನಾನು ಸ್ಟಿಚಿಂಗ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಇನ್ನೂ ಹಲವಾರು ಭಾಳ ಅಂದ್ರೆ ಭಾಳ ಬ್ಲೌಸಸ್ ಅದಾವೆ. ಇಲ್ಲಂದ್ರೂ ಒಂದು 20 ಬ್ಲೌಸ್ನ ಈಗ ಇರ್ಬೋದು ಇನ್ನೂ ಹಾಕೋರು ಅದಾರ. ಆ ಬ್ಲೌಸಸ್ನ ಇನ್ನೂ ಹೊಲ್ದಾನೆಲ್ಲ ಕೆಲಸ ಮುಗಿಸ್ಕೊಂಡು ಬ್ಲೌಸಸ್ನ ನಾನು ಇನ್ನು ಸ್ಟಿಚ್ನ ಮಾಡ್ತೀನಿ. ಇವಾಗ ಒಂದಿಷ್ಟು ಒಂದು 8-10 ದಿನ ಕೆಲಸ ಕಂಪ್ಲೀಟ್ ಆಯಿತು ಅಂತಂದರೆ ನೆಕ್ಸ್ಟ್ ಫ್ರೀ ಇರ್ತೀವಿ. ಒಂದಿಷ್ಟು ಅಂದ್ರೆ ಅಷ್ಟೇ ದನಗಳಿಗೆ ಮೇವು ಮತ್ತು ಹೊಲ್ದೊಳಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಟೈಮಿಂಗ ಸಿಗ್ತಿರ್ತೈತಿ. ಹೀಗಾಗಿ ಇವಾಗ ಕೆಲಸ ಇರ್ತಾವೆ ಹೊಲ್ದೊಳಗೆ. ಎಲ್ಲರೂ ಕೂಡ ಡೈಲಿ ಲಾಗ್ ಜೊತೆ ಟೈಲರಿಂಗ್ನ ಶೇರ್ ಮಾಡಿ ಅನ್ಲಾಕತ್ತಿದ್ರೆ. ಹೀಗಾಗಿ ಅವತ್ತು ಸ್ಟಿಚಿಂಗ್ ಕೂಡ ಮಾಡಿರಲಿಲ್ಲ. ಲಾಗ್ ವಿಡಿಯೋನ ಶೇರ್ ಮಾಡಿದ್ರೆ ಬಂದಿತ್ತು ಅಂಥೇಳಿ ಇವತ್ತು ವಿಡಿಯೋನ ಮಾಡ್ಲಾಕತ್ತೀನಿ. ಹಾಗೆ ಇವತ್ತು ರಜೆ ಇರೋದರಿಂದ ನಮ್ಮ ಆರ್ಯನ ಮತ್ತು ಯಶೋದು ಎಲ್ಲ ಮನ್ಯಾಗ ಆಟ ಆಡ್ಕೊತ ಕುಂತಿದ್ರು. ಹೀಗಾಗಿ ನಾನಿಲ್ಲಿ ಕೆಲಸ ಮಾಡ್ಲಕ್ಕೆ ಬಂದೀನಿ. ನೆಕ್ಸ್ಟ್ ಮನೆಗೆ ಹೋದ ನಂತರ ಅವ್ರು ಏನು ಮಾಡ್ಲತ್ತಾರ, ಏನು ಆಟ ಆಡ್ಲತ್ತಾರ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಮ್ಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾನೆ ಇರಿ. ಹಿಂಗೆ ನಿಮ್ಮ ಸಪೋರ್ಟ್ದಿಂದನೇ ನಮ್ಮ ಚಾನಲ್ ಇನ್ನೂ ಗ್ರೋ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ. ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ಲಾಕತ್ತೀರಿ. ಇದೇ ರೀತಿಯಾಗಿ ಸಪೋರ್ಟ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ಜಾಸ್ತಿ ಏನೈತಲ್ಲ ಟೈಲರಿಂಗ್ ಬೇಸ್ ಮೇಲೆ ವಿಡಿಯೋ ಇರೋದ್ರಿಂದ ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಿರ್ತೀನಿ. ಹಾಗೆ ಇವಾಗ ಮನೆಯಲ್ಲಿ ಮುಂಜಾನೆ ಎಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಯಾಕಂತಂದ್ರೆ ಕ್ಯಾಮ್ರಾ ಒಬ್ರು ಹಿಡಿಯೋಕೆ ಬೇಕಾಗ್ತಾರಲ್ಲ ಮನೆಯಲ್ಲಿ ಡೈಲಿ ರೂಟೀನ್ನ ಶೇರ್ ಮಾಡಬೇಕು ಅಂತಂದ್ರೆ ಒಂದಿಷ್ಟು ವಿಡಿಯೋ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗಿರ್ತೈತಿ. ಹೀಗಾಗಿ ಇವಾಗ ಏನೈತಲ್ಲ ಡ್ರೈ ಫ್ರೂಟ್ನ ಇಲ್ಲಿ ತೊಗೊಂಡು ಬಂದು ನಾನು ಕೆಲಸ ಮಾಡೋದನ್ನು ವಿಡಿಯೋನ ಮಾಡ್ತಾಯಿದ್ದೆ.
ಹಾಗೆ ಇವಾಗ ಕೆಲಸ ಇರೋದ್ರಿಂದ ಮಾರ್ನಿಂಗ್ ಟೈಮ್ ಒಳಗೆ ಏನೈತೆಲ್ಲ ಒಂದು ಕಟೋರಿ ಬ್ಲೌಸ್ನ ಪೇಪರ್ ಕಟ್ಟಿಂಗ್ ಮಾಡಿ ಮತ್ತು ಒಂದು ಬ್ಲೌಸ್ನ ಕಟಿಂಗ್ ಮಾಡಿ ಇಟ್ಟನಿ. ನೋಡಬೇಕು ಸಂಜೆ ಟೈಮ್ ಒಳಗೆ ಏನಾದರೂ ಟೈಮಿಂಗ್ ಸಿಕ್ತು ಅಂತಂದ್ರೆ ಒಂದಿಷ್ಟು ಏನೈತಲ್ಲ ನಾನು ಬ್ಲೌಸ್ ಹೊಲಿಯೋಕ್ಕೆ ಟೈಮಿಂಗ್ ಅಷ್ಟೇ ಇರಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ ಇದ್ದರೆ ಒಂದು ಸರ್ತಿ ಕಟಿಂಗ್ ಮಾಡಿ ಇಡೋದು. ಆಮೇಲೆ ಒಮ್ಮೆ ಕಟೋರಿ ಪಾರ್ಟ್ಸ್, ಕ್ರಾಸ್ ಬೆಲ್ಟ್, ಹುಕ್ಸ್ ಪಟ್ಟಿ ಮತ್ತು ಕಾಜ್ ಪಟ್ಟಿ ಈ ರೀತಿಯಾಗಿ ಜೋಡಿಸಿ ಒಂದು ಸರ್ತಿ ಇಟ್ಬಿಡೋದು. ಆಮೇಲೆ ನೆಕ್ಸ್ಟ್ ಟೈಮ್ ಏನು ಮತ್ತು ಫ್ರೀ ಇರ್ತೀವಲ್ವ ಆ ಟೈಮ್ ಒಳಗೆ ಏನೈತಲ್ಲ ಆ ಟೈಮ್ ಒಳಗೆ ಮತ್ತು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡಿ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಜಾಯಿಂಟ್ ಮಾಡಿ ಇಟ್ಬಿಡೋದು. ಆಮೇಲೆ ಮತ್ತು ನೆಕ್ಸ್ಟ್ ಒಂದು ಟೈಮಿಗೆ ಸಿಕ್ತು ಅಂತಂದ್ರೆ ಪೈಪಿಂಗ್ ಮಾಡೋದು. ಆಮೇಲೆ ಕೊನೆಯದಾಗಿ ಸೈಡ್ ಫಿಟ್ಟಿಂಗ್ ಲೈನ್ನ ಹಾಕಿಬಿಟ್ಟು ಮತ್ತೆ ಇವಾಗ ಟೈಮ್ ಇರುತ್ತಲ್ಲ ಅವಾಗ ಕೈ ಹುಕ್ಸ್ ಹಾಕೋದು ಮತ್ತು ಕೈ ಹೊಲಿಗೆ ಮಾಡೋದು. ಈ ರೀತಿಯಾಗಿ ಕಂಪ್ಲೀಟ್ ಆಯಿತು ಅಂತಂದರೆ ಕೆಲಸದ ಜೊತೆಗೆ ಒಂದು ಬ್ಲೌಸ್ ಕೂಡ ರೆಡಿ ಆಯಿತು. ಇವಾಗ ಹಾಗೇ ನಾನು ಇವಾಗ ಒಂದು ಕಟೋರಿ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದು ನ್ಯೂ ಕಸ್ಟಮರ್ಸ್ ಇದ್ದರು. ಹೀಗಾಗಿ ಅವರು ಕೂಡ ಚಲೋ ಗೊತ್ತೈತಿ. ಅವನು ಇನ್ನೂ 2 ಬ್ಲೌಸ್ ಏನದಲ್ಲ ಅವನು ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿದ್ರು. ಹೀಗಾಗಿ ಅದರೊಳಗೆ ಒಂದು ಬ್ಲೌಸ್ನ ಕಟ್ಟಿಂಗ್ ಮಾಡಿ ಇಟ್ಟಾನೆ. ಇನ್ನು ಟೈಮ್ ಸಿಕ್ಕರೆ ಸ್ಟಿಚಿಂಗ್ ಮಾಡ್ತೀನಿ. ನೆಕ್ಸ್ಟ್ ಅದು ಒಂದು ಬ್ಲೌಸ್ನ ಈ ರೀತಿಯಾಗಿ ಒಂದು 8 ದಿನದ ಕೆಲಸದೊಳಗೆ ಏನು ಐತಲ್ಲ ಕೆಲಸದ ಜೊತೆಗೆ ಅವು 2 ಬ್ಲೌಸ್ ಏನದಲ್ಲ ಫಿನಿಶಿಂಗ್ ಮಾಡ್ತೀನಿ. ನಂತರ ಏನೈತಲ್ಲ ಒಂದಿಷ್ಟು ಡಿಸೈನ್ ಬ್ಲೌಸ್ ಅದಾವ ಅವನು ಕೂಡ ನಾನು ಸ್ಟಿಚಿಂಗ್ನ ಎಲ್ಲ ಕೆಲಸ ಕಂಪ್ಲೀಟ್ ಆದ ನಂತರ ಸ್ಟಿಚಿಂಗ್ನ ಮಾಡ್ತೀನಿ. ಇನ್ನೇನೈತಲ್ಲ ಒಂದಿಷ್ಟು ದಿನ ಏನೈತಲ್ಲ ಆರಿ ವರ್ಕ ಮಾಡ್ಲಿಕ್ಕೆ ಟೈಮ್ ಸಾಕಾಗಂಗಿಲ್ಲ. ಆರಿ ವರ್ಕ್ ಕೂಡ ಅಂದರೆ ಕಸ್ಟಮರ್ಸ್ ಬ್ಲೌಸ್ನ ಒಂದಿಷ್ಟು ಕಂಪ್ಲೀಟ್ ಮಾಡಿ ನಂತರ ನಾನು ಆರಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂತಂದ್ರೆ ನಮ್ಮ ಬ್ಲೌಸ್ ಏನಾದರೂ ಒಂದು ಸ್ವಲ್ಪ ಲೇಟ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ನಡಿತೈತಿ. ಕಸ್ಟಮರ್ಸ್ ಕೇಳಿದ್ರು ಅಂತಂದ್ರೆ ಅವರು ಹೇಳಿದ ಟೈಮಿಂಗೆ ಕೊಡಬೇಕಾಗ್ತೈತಿ. ಹೀಗಾಗಿ ಏನೈತಲ್ಲ ಆರಿ ವರ್ಕ್ ಮಾಡೋದು ಒಂದಿಷ್ಟು ಗ್ಯಾಪ್ ಇಡ್ತೀನಿ. ಗ್ಯಾಪ್ ಇಟ್ಟು ನಂತರ ಇನ್ನು ಬ್ಲೌಸಸ್ನ ಕಟ್ಟಿಂಗ್ ಸ್ಟಿಚಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಂತರ ಕಸ್ಟಮರ್ಸ್ ಬ್ಲೌಸ ಕಡಿಮೆ ಆದ ನಂತರ ಏನೈತಲ್ಲ ವರ್ಕ್ ಬ್ಲೌಸ್ನ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಮಕ್ಕಳ ಜೊತೆಗೆ ಹೊಲದ ಕೆಲಸ ಮತ್ತು ಟೈಲರಿಂಗ್ ಹೀಗಾಗಿ ಎಲ್ಲ ಕಡೆ ಅರ್ನಿಂಗ್ ಒಂದು ಸ್ವಲ್ಪ ಅಂದ್ರೂ ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಹೀಗಾಗಿ ಒಂದಿಷ್ಟು ಟೈಮಿಂಗ್ ಕೊಟ್ಟು ಟೈಲರಿಂಗ್ ಕಲ್ತಿರೋದ್ರಿಂದ ತುಂಬಾ ಹೆಲ್ಪ್ ಆಗೈತಿ ಅಂತ ಹೇಳ್ಬೋದು. ಹಾಗೆ ಹೊಲದ ಬಾಜುಕ ನೋಡ್ರಿ ಈ ರೀತಿಯಾಗಿ ಕಾಯಿಪಲ್ಲೆ ಕೂಡ ಹಾಕಿವಿ. ಜಾಸ್ತಿ ಏನು ಕೊಂಡು ತರಂಗಿಲ್ಲ. ಎಲ್ಲ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಂಡೆ ಗಿಡ ಮತ್ತು ಅವರೆ ಗಿಡ, ಮೂಲಂಗಿ ಈ ರೀತಿಯಾಗಿ ಏನೇನು ಬೇಕಲ್ಲ ಚೌಳಿ ಗಿಡ ಒಂದಿಷ್ಟು ಹಾಕೀನಿ. ಹಾಗೆ ಹಾಲು ಹಿಂಡು ಟೈಮ್ ಕೂಡ ಆಗಿತ್ತಲ್ಲ. ಹಿಂಗೆ ಮನೆಗೆ ಬಂದೀನಿ ನೋಡ್ರಿ. ಇವಾಗ ಟೈಮ್ ಬಂದು 5:30 ಆಗಿ ಹೋಗಿತ್ತು. ಆಲ್ಮೋಸ್ಟ್ ಆಲ್ 6 ಗಂಟೆ ಆಗ್ಲಕ್ಕೆ ಬಂದಿತ್ತು. ಎಮ್ಮೆ ಹಿಂಡೋ ಟೈಮ್ ಆಗಿತ್ತು, ಆಕಳ ಹಿಂಡೋದು. ಹೀಗಾಗಿ ಮನೆಗೆ ಬನ್ನಿ ಅನ್ಕ ಏನೈತಲ್ಲ ಎಲ್ಲ ಮಕ್ಕಳು ಕೂಡ ಆಟ ಆಡ್ಲಾಕತ್ತೀರಿ ನೋಡ್ರಿ. ಜಾಸ್ತಿ ಏನೈತಲ್ಲ ಮೊಬೈಲ್ ಅವ್ರ ಮಕ್ಕಳ ಕೈಯಲ್ಲಿ ಕೊಡೋದಕ್ಕಿಂತ ಈ ರೀತಿಯಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತಕ್ಕಂಥ ಆಟಗಳನ್ನು ಆಡ್ಲಿಕ್ಕೆ ನಾವು ಸಪೋರ್ಟ್ ಮಾಡೀವಿ ಅಂತಂದ್ರೆ ಮಕ್ಕಳ ಹೆಲ್ತಿಗೆ ಕೂಡ ಚಲೋ ಅಂತ ಹೇಳ್ಬೋದು. ಮತ್ತು ಈ ರೀತಿಯಾಗಿ ಆಟ ಆಡಿ ಅಭ್ಯಾಸ ಮಾಡೋದ್ರಿಂದ ಅವ್ರಿಗೆ ಕೂಡ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದಾಗಿರ್ತೈತಿ ಅನ್ನೋದು ನನ್ನ ಅನಿಸಿಕೆ. ಹೀಗಾಗಿ ಜಾಸ್ತಿ ಏನೈತಲ್ಲ ಈ ರೀತಿಯಾಗಿ ಯಾವುದೇ ಲಗೋರಿ ಆಗಿರಬಹುದು, ಏನೋ ಒಂದು ಹಳೆ ಕಾಲದ ಆಟಗಳು ಏನದಾವಲ್ಲ ಎಲ್ಲನೂ ಇನ್ನು ನಾವು ಮುಂದುವರಿಸ್ತಾ ಹೋದ್ವಿ ಅಂತಂದ್ರೆ ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತೈತಿ. ಇವಾಗ ನೋಡ್ತಾ ಇರ್ಬೋದು ಆಟ ಕೂಡ ಆಡ್ಲಾತಿರು. ಜಾಸ್ತಿ ನಾವು ಈಗ ಏನೈತಲ್ಲ ಅಭ್ಯಾಸ ಏನಾದರೂ ಹೆಲ್ಪ್ ಬೇಕಾಗಿತ್ತು ಅಂತಂದ್ರೆ ಅಷ್ಟೇ ಮೊಬೈಲ್ನ ಕೊಟ್ಟು ಜಾಸ್ತಿ ಮೊಬೈಲಲ್ಲಿ ವಿಡಿಯೋ ಚುಂಟು ಈ ರೀತಿಯಾಗಿ ಮಕ್ಕಳು ನೋಡೋದ್ರಿಂದ ಏನು ಅಭ್ಯಾಸದ ಕಡೆ ಏನೈತಲ್ಲ ಒಲವು ಕಡಿಮೆ ಆಗ್ತೈತಿ ಅಂತ ಹೇಳ್ಬೋದು. ಜಾಸ್ತಿ ಏನೈತಲ್ಲ ನಾನು ಈ ರೀತಿಯಾಗಿ ಆಟ ಆಡ್ಲಿಕ್ಕೆ ಅವ್ರಿಗೆ ಹೆಚ್ಚು ಪ್ರಾಮುಖ್ಯತೆನ ಕೊಡ್ತೀನಿ. ಮೊಬೈಲನ್ನು ಅವಾಯ್ಡ್ ಮಾಡ್ತೀನಿ. ಯಾಕಂತಂದರೆ ಇವಾಗಿನ ಮಕ್ಳು ಏನೈತಲ್ಲ ಜಾಸ್ತಿ ಮೊಬೈಲ್ಗೆ ಅಡಪ್ಟ್ ಆಗಿಬಿಟ್ಟಾರ ಅಂತ ಹೇಳ್ಬೋದು. ಒಂದು ಸರ್ತಿ ನೋಡ್ಲಕತ್ರಂತ ಅಭ್ಯಾಸ ಮಾಡೋಂಗಿಲ್ಲ. ಹೀಗಾಗಿ ಊಟ ಕೂಡ ಮಾಡೋಂಗಿಲ್ಲ. ಆರೋಗ್ಯದ ಮೇಲೆ ಪರಿಣಾಮ ಬೀರ್ತೈತಿ. ಈ ರೀತಿಯಾಗಿ ಆಟ ಆಡ್ತಿರ್ತಾರೆ. ಹಾಗೆ ಇವಾಗ ಸಂಜೆ ಕೆಲಸ ಕಂಪ್ಲೀಟ ಮಾಡಬೇಕಿನ್ನು ಏನೈತಲ್ಲ ಇನ್ನೂ ಚಹಾ ಕೂಡ ಮಾಡಲಿಲ್ಲ. ಟೈಮ್ ಜಾಸ್ತಿ ಆಯಿತು. ಡೈಲಿ 5-5:30 ಮಾಡ್ತಿದ್ದೆ. ಇವತ್ತು ಒಂದು ಸ್ವಲ್ಪ ಹೊಲ್ದಾಗ ಕೆಲಸ ಮಾಡ್ಲಿಕ್ಕೆ ಹೋಗಿದ್ನಲ್ಲ, ಹೀಗಾಗಿ ಒಂದು ಅರ್ಧ ಗಂಟೆ ಟೈಮಿಂಗ್ ಜಾಸ್ತಿನೇ ಆಯಿತು. ಹಾಗೆ ಆರ್ಯನ ಅವರು ಕೂಡ ಆಟ ಆಡ್ಲಾಕತ್ತಿದ್ದ. ಅವನು ಅಂದರೆ ಹಿಂಗೆ ದೊಡ್ಡ ಮಕ್ಕಳು ಆಟ ಆಡ್ಲಾಕತ್ರಂದ್ರೆ ಅವ್ರು ನೋಡಿಬಿಟ್ಟು ಈ ಚಿಕ್ಕ ಮಕ್ಕಳು ಕೂಡ ಅದೇ ರೀತಿಯಾಗಿ ಆಟ ಆಡಿ ಮತ್ತು ಅಭ್ಯಾಸ ಏನಾದರೂ ಹೇಳಿದ್ವಿ ಅಂತಂದರೆ ಅದನ್ನು ಕೂಡ
ನೀವು ಮಿಳಿತಾರಿ ನೀವು ಕರಿದಂಡು ಕೊರ್ ಬ್ಯಾರೆ. ಹಾಗೆ ಇವಾಗ ಶೇಂಗಾ ಕೀಳೋದು ಒಂದು ಸ್ವಲ್ಪ ಕಂಪ್ಲೀಟ್ ಆಯಿತು. ಇವತ್ತೇ ಸ್ಟಾರ್ಟ್ ಮಾಡೀವಿ. ಇದಾದ ನಂತರ ಇನ್ನು ಸಂಜೆ ಮುಂದೆ ಏನೈತಲ್ಲ, ಈಗ ಒಂದು ಆಕಳ ಹಿಂಡ್ಲತ್ತಾನೆ, ಇನ್ನೊಂದು ಆಕಳ ಹಿಂಡೋದು, ಎಮ್ಮೆ ಹಿಂಡೋದು. ಇವಾಗ ಒಂದು ಅರ್ಧ ಗಂಟೆ ಏನೈತಲ್ಲ ಹಾಲು ಹಿಂಡ್ಲಕ್ಕ ಟೈಮಿಂಗ್ ಆಗ್ತೈತಿ. ನಂತರ ಚಹಾ ಮಾಡಿ ಸಂಜೆ ಅಡುಗೆ ಕೆಲಸ ಸ್ಟಾರ್ಟ ಮಾಡ್ತೀನಿ. ಈ ರೀತಿಯಾಗಿ ಡೈಲಿ ರೂಟೀನ ಇರ್ತೈತಿ. ಈ ಒಂದಿಷ್ಟು ಟೈಮಿಂಗ್ ಅಡ್ಜಸ್ಟ್ ಮಾಡಿಕೊಂಡು ಟೈಲರಿಂಗ್ಗೆ ಒಂದಿಷ್ಟು ಟೈಮಿಂಗ್ನ ಕೊಡ್ತೀನಿ. ಅರ್ಜೆಂಟ್ ಒಳಗಿದ್ವು ಅಂತಂದ್ರೆ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿರ್ತೀನಿ, ಬಟ್ ವಿಡಿಯೋ ಮಾಡ್ಲಿಕ್ಕೆ ಆಗಿರಂಗಿಲ್ಲ. ಈ ರೀತಿಯಾಗಿ ನಂದು ಡೈಲಿ ರೂಟೀನ ಇರ್ತೈತಿ. ಆಮೇಲೆ ಹಳ್ಳಿ ಒಳಗಂತಂದ್ರೆ ಒಂದು ಹಸಿರು ವಾತಾವರಣದೊಳಗೆ ಇರೋದು ತುಂಬಾ ಇಷ್ಟ ಅಂತ ಹೇಳ್ಬೋದು. ಅದರೊಳಗೆ ಹಳ್ಳಿ ಒಳಗೆ ಇದ್ದವರು ಇವಾಗ ಸಿಟಿ ಒಳಗಂತಂದ್ರೂ ಅಷ್ಟು ಅಡ್ಜಸ್ಟ್ ಆಗಂಗಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಸ್ಕೂಲ್ಗೆ ಆಗಿರ್ಬೋದು, ಮಕ್ಕಳಾದರೂ ಹಳ್ಳಿ ವಾತಾವರಣದಾಗಿದ್ದವರು ಒಂದಿಷ್ಟು ಸ್ಕೂಲ್ಗೆ ಅಂಥೇಳಿ ದೂರ ಕಳಿಸಿದ್ರೆ ಅಲ್ಲಿ ಕೂಡ ಇರಲಿಕ್ಕೆ ಒಂದಿಷ್ಟು ಟೈಮಿಂಗ್ ಜಾಸ್ತಿ ತಗೋತೈತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಸುತ್ತಮುತ್ತಲಿನ ವಾತಾವರಣ ಯಾವ ರೀತಿಯಾಗಿ ಐತೆ ಅಂಥೇಳಿ. ನಮ್ಮ ಆರ್ಯನ್ ಕೂಡ ಆಟ ಆಡ್ಲತ್ತ ನೋಡ್ತಾ ಇರ್ಬೋದು. ಇಬ್ಬರು ಕೂಡ ಆಟ ಆಡ್ಲಕತ್ತಾರ. ಈ ರೀತಿಯಾಗಿ ಸ್ಕೂಲ್ ರಜೆ ಇತ್ತಂದ್ರೆ ಈ ರೀತಿಯಾಗಿ ಆಟ ಆಡ್ತಿರ್ತಾರೆ. ಏನೇನಂತಲ್ಲಿ ಜನಪದ ಏನಿರ್ತೈತೆ ಅಲ್ಲ, ಮೊನ್ನೆ ಗಜಾನನ ಕುಣಿಸಿದ್ರಲ್ಲ, ಆವಾಗ ಗಣೇಶ ಚತುರ್ದಶಿ ಟೈಮ್ ಒಳಗೆ ಅವಾಗೇನು ಸಾಂಗ್ ಕೇಳಿರ್ತಾನಲ್ಲ ಆ ಸಾಂಗ್, ಮತ್ತು ಆಮೇಲೆ ಟ್ರ್ಯಾಕ್ಟರ್ ಒಳಗೆ ಏನಾದರೂ ಜನಪದ ಸಾಂಗ್ ಇರ್ತಾವಲ್ಲ ಎಲ್ಲನೂ ಕೂಡ ಕೇಳಿನ ಅಷ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತಾನೆ. ಎಲ್ಲ ಕೂಡ ಆಲ್ಮೋಸ್ಟ್ ಆಲ್ ಸಿನಿಮಾ ಸಾಂಗ್ಗಿಂತನೂ ಆ ಜನಪದ ಸಾಂಗ್ ಅವಂಗೆ ಆರ್ಯನ್ಗೆ ಇಷ್ಟ ಅಂತ ಹೇಳ್ಬೋದು. ಎಲ್ಲ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ಹಾಡ್ತಾನೆ. ಅದ್ರ ಜೊತೆಗೆ ಏನು ನಾವು ಅವ್ರಿಗೆ ಕಲಿಸ್ತೀವಲ್ವ ಎಲ್ಲ ಕೂಡ ನೆನಪಿನ ಶಕ್ತಿನೂ ಜಾಸ್ತಿ ಐತಿ, ಎಲ್ಲ ಕೂಡ ಹೇಳ್ತಾನಂತ ಹೇಳ್ಬೋದು. ಬಟ್ ವಿಡಿಯೋ ಮುಂದೆ ಕೇಳಿದ್ರೆ ಹೇಳಕ್ಕಲ್ಲ ಅಂತಾನೆ. ಬಟ್ ಏನೈತಲ್ಲ ಒಂದಿಷ್ಟು ಆಟದೊಳಗೂ ಮುಂದದಾನ ಮತ್ತು ಪಾಠದೊಳಗೂ ಮುಂದಾನ ಅಂತ ಹೇಳ್ಬೋದು. ಹಾಗೆ ಇವಾಗ ನೆಕ್ಸ್ಟ್ ಮಾರನೇ ದಿನದ ನಾನು ವಿಡಿಯೋ ಕೂಡ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಇವತ್ತು ಸಂಜೆ ಮನೆ ಕೆಲಸದು ಅಡುಗೆ ಮಾಡೋದು ಇನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನೆಕ್ಸ್ಟ್ ಮಾರನೇ ದಿನ ಮತ್ತು ನಾನು ಹೊಲದೊಳಗೆ ಕೆಲ್ಸಕ್ಕೆ ಬಂದಾಗ ಮೇಕೆಗಳನ್ನ ತಗೊಂಡು ಕೆಲ್ಸಕ್ಕೆ ಬಂದಿದ್ವಿ. ಆವಾಗ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮೇಕೆ ಸಾಕಾಣಿಕೆ ಅಂತಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ, ಕಸಾನ ಕಾಣ್ಲತ್ತೈತಿ. ಇದ್ರೊಳಗೆ ಶೇಂಗಾ ಬಳ್ಳಿನ ಹುಡ್ಕ್ಯಾಡಿ ಕೀಳ್ಬೇಕಾಗತಿ. ಹೀಗಾಗಿ ಟೈಮಿಂಗ ಜಾಸ್ತಿ ತಗೊಳ್ತೈತಿ. ಇಲ್ಲೊಂದೇನು ಬಳ್ಳಿ ತೋರಿಸ್ಲಾಕತ್ತೇನಲ್ಲ, ಇದು ಕೂಡ ಮೇಕೆಗಳು ಜಾಸ್ತಿ ತಿಂತಾವಂತ. ಬಟ್ ಈ ಒಂದು ಇದಕ್ಕೆ ಏನಂತಾರೋ ಅಂತ ಗೊತ್ತಿಲ್ಲ. ಗೊತ್ತಿದ್ದವರು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈ ಒಂದು ಗಿಡಕ್ಕೆ ಏನಂತಾರಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟ ಶೇಂಗಾ ಕಿತ್ತದ್ವಿ. ಯಾಕಂದ್ರೆ ಕಸ ಭಾಳ ಜಾಸ್ತಿ ಐತಲ್ಲ, ದನಗಳಿಗೆ ಮೇವು ಆಯಿತು ಮತ್ತು ಶೇಂಗಾ ಕೀಳೋದು ಆಯ್ತು ಅಂತ ಹೇಳಿ ನಿನ್ನೆ ಸಂಜೆ ಟೈಮ್ ಒಳಗೆ ಒಂದು ಸ್ವಲ್ಪ ತೊಗೊಂಡು ಬಂದೀನಿ. ಇವತ್ತು ವಿಡಿಯೋ ಏನೈತಲ್ಲ 2 ದಿನ ವಿಡಿಯೋನ ನಾನು ಎಡಿಟ್ ಮಾಡಿ ಹಾಕ್ಲಾಕತ್ತೀನಿ. ಹಾಗೆ ಇಷ್ಟ ನೋಡ್ತಾ ಇರ್ಬೋದು. ಇಲ್ಲಿಂದ ಇಷ್ಟ ಒಂದು ಸ್ವಲ್ಪ ಕಿತ್ತಾನೆ. ಆಮೇಲೆ ಇವತ್ತೊಂದು ಸ್ವಲ್ಪ ಎಷ್ಟು ಆಕೈತಿ ನೋಡಬೇಕು. ಅಷ್ಟನ್ನು ಶೇಂಗಾ ಕಿತ್ರ ಬಂದಿತ್ತು ಅಂಥೇಳಿ ಇವು ಮೇಕೆಗಳ ನೋಡ್ರಿ, ಇವನು ಕೂಡ ಇಲ್ಲೇ ಮೇಯ್ತಾವಂತ ಹೇಳಿ 3 ಕೂಡ ಈ ಕಡೆ ತೊಗೊಂಡು ಬಂದಾನೆ. ಇಲ್ಲೇ ಶೇಂಗಾ ಕೀಳೋದು ಆಯಿತು, ಮತ್ತು ಅಷ್ಟು ಹೋಗೋದು ಮುಂದೆ ಮೇಯಿಸ್ಕೊಂಡು ಹತ್ರ ಬಂದಿತ್ತು ಅಂಥೇಳಿ ತೊಗೊಂಡು ಬಂದೀನಿ. ಇದು ಹೊಸದಾಗಿ ತೊಗೊಂಡು ಬಂದಿರ್ತಕ್ಕಂಥ ಒಂದು ಮೊನ್ನೆ ವಿಡಿಯೋ ಒಳಗೆ ಹೇಳಿದ್ನಲ್ಲ, ಇದು ನೋಡೋದು ಇಷ್ಟೈತೆ ನೋಡ್ರಿ. ಇನ್ನು ಕೆಲಸ ಸ್ಟಾರ್ಟ್ ಮಾಡೋದು. ಹಾಗೆ ಇವತ್ತು ಮುಂಜಾನೆ ಇವತ್ತು ಸೀಗೆ ಹುಣ್ಣಿಮೆ ಆರೋಗ್ಯ ಇರೋದ್ರಿಂದ ಎಲ್ಲ ಕೂಡ ಅಡುಗೆ ಕಂಪ್ಲೀಟಾಗಿ ಇವಾಗ ಬಂದು ಹೊಲ್ದಾಗ ಕೆಲಸ ಮಾಡ್ಬೇಕಂತಂದ್ರೆ ಇವಾಗ ಟೈಮ್ ಬಂದು 12 ಗಂಟೆ 11:30 ಅಥವಾ 12 ಗಂಟೆ ಸನಿ ಬಂದೈತೆ ನೋಡ್ರಿ ಆಗ್ಲಾಕ. ಇನ್ನು ಸ್ವಲ್ಪ ಇನ್ನೊಂದು
2-2:30 ತನಕ ಅದು ಅದಷ್ಟು ಮೇವು ಮಾಡ್ಕೊಂಡದು ಹೋದ ನಂತರ ಊಟದು ಮಾಡಿ ನಂತರ ಮತ್ತೆ ಸಂಜೆ ಟೈಮ್ ಒಂದು 4 ಗಂಟೆಗೆ ಅದು ಮತ್ತೆ ವಾಪಸ್ ಬಂದು ಮತ್ತು ಶೇಂಗಾ ಕೀಳಕ್ಕೆ ಬರ್ತೈತಿ ಅಂಥೇಳಿ ಒಂದು ಸ್ವಲ್ಪ ಇವಾಗಲೇ ಮಾಡ್ಬೇಕಂಥೇಳಿ ತೊಗೊಂಡು ಬಂದೀನಿ ಎಲ್ಲ ಆಡುಗಳು ಕೂಡ. ಹಳ್ಳಿ ಒಳಗೆ ಹೆಣ್ಮಕ್ಳು ಅಂತಂದರೆ ಇದೇ ರೀತಿ ನೋಡಿರಿ, ಒಂದ್ರ ಜೊತೆ ಕೆಲಸ ಇನ್ನೊಂದು ಆಗ್ತೈತೆ ಅಂತ ಹೇಳಿ ಮಾಡ್ತಿರ್ತೀವಿ. ಇವಾಗ ಮನೆ ಕೆಲಸ ಕಂಪ್ಲೀಟ್ ಆಯಿತು. ಇವಾಗ ಇಲ್ಲೇ ಶೇಂಗಾನು ಕೂಡ ಕೀಳ್ತೀವಿ. ಹೋಗಿಸ್ತಾನ ಇವು ಮೇಕೆಗಳು ಕೂಡ ಮೇಯ್ತಾವ. ನಮ್ಮ ಇವತ್ತಿನ ವಿಡಿಯೋ ಹೆಂಗೆ ಅಂತಂದು ಹೇಳಿ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ಶೇರ್ ಮಾಡೋದ್ರಿಂದ ನಮ್ಮ ಚಾನಲ್ ಕೂಡ ಇನ್ನೂ ಗ್ರೋ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲತ್ತೀರಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ರಿಗೂ ಕೂಡ ಧನ್ಯವಾದಗಳು.